ಹಾಲೇಶ್ವರ ಅಂತೂ ಡಿಡಿ ಡಿಡಿ ನಮ್ಮ ಹಾಲೇಶನ್ಗೆ ಶಾರ್ಟ್ ಕಟ್ ಆಗಿ ಇವಾಗಿಂದ ಡಿಡಿ ಅಂತ ಇಟ್ಟಿದ್ವಿ ನಾವು ಹೆಸರು. ಅದನ್ನೆಲ್ಲ ಲಾಂಗ್ ಫಾರ್ಮ್ ಎಲ್ಲ ಕೇಳಕ್ ಹೋಗ್ಬಿಡಿ, ಕಮೆಂಟಲ್ಲಿ ನೀವೇ ಕಮೆಂಟ್ ಹಾಕ್ಬಿಡಿ. ಕಮೆಂಟಲ್ಲಿ ಹಾಕಿ ಸ್ನೇಹಿತರೆ ಡಿಡಿ ಅಂದರೆ ಏನು ಅಂತಂದು. ಸದ್ಯಕ್ಕೆ ನಮಗೆ ನೀರಾಗಿ ಕೊಟ್ಟಿದ್ದಾರೆ, ಇಲ್ಲಿದೆ ಬಾಟ್ಲಲ್ಲಿ. ಇಷ್ಟು ಚಿಕ್ಕ ಬಾಟ್ಲಿಗೆ 50 ರೂಪಾಯಿ ಅಂತೆ. ಸೊ ಫಸ್ಟ್ ಇದನ್ನು ಕುಡಿತೀನಿ ಸ್ನೇಹಿತರೆ, ಕುಡಿದು ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಿದೆ ಅಂತ. ಇವರು 1 ಲೀಟ್ರ್ ನೀರ ಇಳಿಸಿದ್ರೆ ಮೇಲ್ಗಡೆ ಹತ್ತಿ 35 ರೂಪಾಯಿ ಕೊಡ್ತಾರಂತೆ. ನೋಡಿ ಸ್ನೇಹಿತರೆ ಏನು ಮಸ್ತಾಗಿದೆ ನೋಡಿ. ಇದು 1 ಒಂಬಾಳೆಯಿಂದ 5 ಲೀಟ್ರ್ ಸಿಗುತ್ತಂತೆ ಸ್ನೇಹಿತರೆ. ಬನ್ನಿ ಇವಾಗ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ, ಒಳಗಡೆ ತೋರಿಸ್ತೀನಿ ಹೆಂಗೆ ಸಿಗುತ್ತೆ. ಒಂದು ದಿವಸಕ್ಕೆ 5 ಲೀಟ್ರ್, 1 ದಿವಸಕ್ಕೆ 5 ಲೀಟ್ರ್ ಸಿಗುತ್ತಂತೆ ಸ್ನೇಹಿತರೆ. ಬನ್ನಿ ಇವಾಗ ಒಳಗಡೆ ಸ್ನೇಹಿತರೆ. ಇನ್ನೂ 10 ನಿಮಿಷ ಆಗುತ್ತಂತೆ ನೀರ ಬರೋದಕ್ಕೆ. ಸೊ ನೀರ ಕುಡಿದ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ ಹೇಳ್ತೀನಿ ನೋಡಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ನಾನಿವತ್ತು 120 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತಿದ್ದೀನಿ ಸ್ನೇಹಿತರೆ. ಎಲ್ಲಿಂದ ಅಂದರೆ ನಮ್ಮ ಮನೆಯಿಂದ ನಾನು ಮೊಳಕಾಲ್ಮೂರಿಗೆ 120 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಸೊ 120 ಕಿಲೋಮೀಟ್ರನ್ನ ನಿನ್ನೆ ರಾತ್ರಿನೇ ನಾನು ಡಿಸ್ಟೆನ್ಸ್ನ ಕವರ್ ಮಾಡಿಕೊಂಡು ನಿನ್ನೆ ರಾತ್ರಿ ಬಂದು ಸ್ಟೇ ಮಾಡಿದ್ದೆ ಸ್ನೇಹಿತರೆ ಮೊಳಕಾಲ್ಮೂರಲ್ಲಿ. ಬೆಳಗ್ಗೆ ಫ್ರೀ ಇದ್ದದ ಕಾರಣಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ನೀರು ಕುಡಿಯೋದನ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಬಾ ಅಂತಂದು ಕರೆದ್ರು ಸ್ನೇಹಿತರೆ. ಸೊ ಅವ್ರನ್ನ ಮಾತು ಕೇಳಿಕೊಂಡು ನಾನು ಈಗ ನೀರು ಕುಡಿಯೋದಕ್ಕೆ ನಾನು ಮೊಳಕಾಲ್ಮೂರು ಹತ್ತಿರದಲ್ಲಿರ್ತಕ್ಕಂತಹ BG ಕೆರೆಗೆ ಹೋಗ್ತಿದ್ದೀನಿ ಸ್ನೇಹಿತರೆ. ಸೊ BG ಕೆರೆಯಲ್ಲಿ ನೀರನ್ನು ಹೇಗೆ ಪ್ರೊಸೆಸ್ ಮಾಡ್ತಾರೆ, ಸೊ ತೆಂಗಿನ ಮರದಲ್ಲಿರ್ತಕ್ಕಂಥ ಹೊಂಬಾಳೆಯಿಂದ ನೀರು ತೆಗೆದು ಕೊಡ್ತಾರೆ, ಅದು ಟೇಸ್ಟ್ ಹೇಗಿರುತ್ತೆ ಏನಿಲ್ಲ, ಮತ್ತು ಅದ್ರ ಪ್ರೊಸೀಜರ್ ಏನು, ಸೊ ಅದನ್ನು ಕುಡಿದ್ರೆ ನಮ್ಗೆ ಏನು ಯೂಸಸ್ ಆಗುತ್ತೆ ಏನಿಲ್ಲ ಅಂತಂದು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ ಡೀಟೇಲಾಗಿ ಹೇಳ್ತೀನಿ ಸ್ನೇಹಿತರೆ. ಬನ್ನಿ ಇವತ್ತು ನೀರಾಗಿ ಕುಡಿಯೋದಕ್ಕೆ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಸೊ ನೀರಾಗಿ ಕುಡಿದ್ಮೇಲೆ ಏನಾಗುತ್ತೆ ಬಾಡಿ ಒಳಗೆ ಏನಿಲ್ಲ ಎಲ್ಲನೂ ಪ್ರತಿಯೊಂದೂ ಸೊ ತೋಟದಲ್ಲಿರ್ತಕ್ಕಂತಹ ಮಾಲೀಕರಿಂದನೇ ನಾವು ಈ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ ಇವಾಗ ಟ್ರಾವೆಲ್ ಮಾಡಿಕೊಂಡು ಹೋಗೋಣ. ಇನ್ನೇನು ಸ್ವಲ್ಪ ಹತ್ತಿರದಲ್ಲಿದ್ದೀನಿ, ಹೋಗೋಣ ಬನ್ನಿ ಸ್ನೇಹಿತರೆ. ಡೆಫಿನೆಟ್ಲಿ ಇದೇನಂತಾರೆ ನಮ್ಮ ಸೈಡ್ ಅರಣ್ಯ ಅಂದ್ರೆ ಹೆಂಗಿರುತ್ತೆ ಅಂದ್ರೆ ಬಯಲು ಸೀಮೆ ಅರಣ್ಯ ಒಂಥರ. ಫುಲ್ ಮರ ಗಿಡಗಳೆಲ್ಲ ಸಿಕ್ಕಾಪಟ್ಟೆ ಇರ್ತವೆ. ಒಂಥರ ಬಯಲು ಸೀಮೆ ಅಭಯ ಅರಣ್ಯ ಅಂತಾರಲ್ಲ ಹಂಗಿದೆ ನಮ್ಮ ಏರಿಯಾದಲ್ಲಿ. ಹಾಲೇಶ್ವರ ಅಂತೂ ಡಿಡಿ ಡಿಡಿ ನಮ್ಮ ಹಾಲೇಶನ್ಗೆ ಶಾರ್ಟ್ ಕಟ್ ಆಗಿ ಇವಾಗಿಂದ ಡಿಡಿ ಅಂತ ಇಟ್ಟಿದ್ವಿ ನಾವು ಹೆಸರು. ಅದನ್ನೆಲ್ಲ ಲಾಂಗ್ ಫಾರ್ಮ್ ಎಲ್ಲ ಕೇಳಕ್ ಹೋಗ್ಬಿಡಿ, ಕಮೆಂಟಲ್ಲಿ ನೀವೇ ಕಮೆಂಟ್ ಹಾಕ್ಬಿಡಿ. ಕಮೆಂಟಲ್ಲಿ ಹಾಕಿ ಸ್ನೇಹಿತರೆ ಡಿಡಿ ಅಂದರೆ ಏನು ಅಂತಂದು. ಸ್ನೇಹಿತರೆ ಈಗ BG ಕೆರೆ ಹತ್ರ ಬರ್ತಾ ಇದೆ ಸ್ನೇಹಿತರೆ. ಹತ್ರ ಬಂದ ತಕ್ಷಣ ಹೋಗ್ಬಿಟ್ಟು ಅಲ್ಲಿ ನೀರನ್ನು ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿದೆ ಹೇಗಿಲ್ಲ ಅಂತಂದು ನಿಮಗೆ BG ಕೆರೆ ಎಂಟ್ರಿನಾ ಇನ್ನೇನು ಸ್ನೇಹಿತರೆ ಎಂಟ್ರಿ ಕೊಡ್ತಾ ಇದೀವಿ. ಅಲ್ಲಿ ಸಿಟಿ ಒಳಗಡೆ ಹೋಗಿ ಸಾರಿ ಸಿಟಿ ಅಲ್ಲ ಹಳ್ಳಿ ಹೊರಗಡೆನೆ ಬರುತ್ತೆ ಸರ್ ಇದು. ಸಿಟಿ ಹೊರಗಡೆನೇ ಬರುತ್ತಾ? ಸಿಟಿ ಒಳಗಡೆ ಹೋಗ್ಬಿಟ್ಟು ಆ ಡಸ್ಟು ಆ ಟ್ರಾಫಿಕ್ನ ಹೋಗ್ಬಿಟ್ಟು ಯಾರು ಕುಡಿಯೋಷ್ಟು ಪೇಷನ್ಸ್ ಇರಲ್ಲ. ಹೊರಗಡೆ ಔಟ್ಸ್ಕಟ್ಸ್ ಅಲ್ಲಿ ಇರ್ಬೇಕು. ನೀರು ಅಂದ್ರೆ ಹೆಂಗಿರ್ಬೇಕು, ಹಿಂಗೆ ಕೈ ಚಾಚಿದ್ರೆ ಸಿಗಬೇಕು. ಓಕೆ, ಹಂಗೆ ನೋಡ್ತಿದ್ರಲ್ಲ ಹೈವೇ ಇದು ಡೈರೆಕ್ಟ್ ಹಿಂದ್ಗಡೆಯಿಂದ ತೋರಿಸಿದ್ರೆ ಬಳ್ಳಾರಿಗೆ ಹೋಗುತ್ತೆ. ಈ ಕಡೆ ಸ್ಟ್ರೈಟ್ ಬಂದ್ರೆ ನಮಗೆ ಎಲ್ಲಿಗಂದ್ರೆ ಚಳ್ಳಕೆರೆಗೆ ಹೋಗುತ್ತೆ ಸ್ನೇಹಿತರೆ. ಚಳ್ಳಕೆರೆ ಸ್ನೇಹಿತರೆ ಇಲ್ಲಿ ಏನು ನೋಡ್ತಿದ್ರಲ್ವಾ ಇದೇ ನೀರಾದ ಪಾಯಿಂಟ್ ಬರುತ್ತೆ. ನಿಮಗೆ ಏನಾದ್ರು ಹೈವೇನಲ್ಲೇ ಸಿಗುತ್ತೆ ಸ್ನೇಹಿತರೆ. ಬನ್ನಿ ಹೊರಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ ಇವಾಗ ನಾವು ನೀರ ಕುಡಿಯೋದಕ್ಕೆ BG ಕೆರೆ ಬಂದಿದ್ದೀವಿ ಸ್ನೇಹಿತರೆ. BG ಕೆರೆ ಅಂದರೆ ಇದು ಕರ್ನಾಟಕದಲ್ಲಿ ಇದೆ ಸ್ನೇಹಿತರೆ. ಕರ್ನಾಟಕದಲ್ಲಿ ಮೊಳಕಾಲ್ಮೂರು ಹತ್ರ ಬರುತ್ತೆ ಸ್ನೇಹಿತರೆ. ನೋಡಿ ನಾವು ನಮ್ಮ ಫ್ರೆಂಡ್ಸ್ ಗ್ಯಾಂಗ್ಸ್ ಎಲ್ಲ ಸೇರಿಕೊಂಡು ನೀರ ಕುಡಿಯೋದಕ್ಕೆ. ಸೊ ಈಗ ಎಲ್ಲಿ ಅಂದರೆ BG ಕೆರೆಗೆ ಬಂದಿದ್ವಿ. BG ಕೆರೆ ಬೈಪಾಸ್ ಅಂತಾರೆ ಸ್ನೇಹಿತರೆ. ಇದನ್ನು ಬೈಪಾಸ್ ರೋಡಲ್ಲಿ ಇದ್ದೀವಿ. ಈಗ ಬನ್ನಿ ಇವಾಗ ನೋಡೋಣ. ಯಾರು ಕಾಣಿಸ್ತಾ ಇಲ್ಲ ನೋಡಿ ಸ್ನೇಹಿತರೆ, ಇದರಲ್ಲಿ ಇಟ್ಟಿರ್ತಾರೆ. ಸೊ ಇವಾಗ ಇಟ್ಟಿಲ್ಲ ಸದ್ಯಕ್ಕೆ. ನೋಡಿ ಸ್ನೇಹಿತರೆ, ಇದನ್ನು ಕುಡಿಯೋದ್ರಿಂದ ನಮ್ಗೆ ಏನೇನಾಗುತ್ತೆ ಏನೇನಿಲ್ಲ ಅಂತಂದು ಎಲ್ಲದಿಲ್ಲಿ ಬರೆದಿದ್ದಾರೆ ನೋಡಿ ಸ್ನೇಹಿತರೆ. ನೈಸರ್ಗಿಕ ಗಿಡದ ಇಲ್ಲಿ ಬರ್ದಿದ್ದಾರೆ ನೋಡಿ ಸ್ನೇಹಿತರೆ. ನೀರ ಕುಡಿದ್ರೆ ಏನಾಗುತ್ತೆ ಏನಿಲ್ಲ ಅಂತಂದ್ರೆ ನೀರ ಬಂದ್ಬಿಟ್ಟು ಎಲ್ಲಿ ಇಳಿಸ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಸರ್. ಒಳಗಡೆ ಬನ್ನಿ. ಇದೇ ನೋಡಿ ಸರ್, ಇದೇನಿದೆ ಇದು ಕೊಕೊನಟ್ ಎವರೆಸ್ಟ್. ನೋಡಿ ಸ್ನೇಹಿತರೆ, ಇಲ್ಲಿ ಏನು ಕಾಣಿಸ್ತಾ ಇದೆ ಅಲ್ವಾ, ನಿಮಗೆ ಮುಂದೆ ತೋರಿಸ್ತೀವಿ ನೋಡಿ. ಇಲ್ಲೇನು ಕಾಣಿಸ್ತಿರೋದು ಎಲ್ಲ ನಾವು ಇಲ್ಲಿಂದನೇ ನಾವು ನೀರು ಇಳಿಸ್ತಾರಲ್ಲ, ಇದೇ ಒಳಗಡೆಯಿಂದ ನೀರ ಇಳಿಸ್ತಾರೆ. ಪ್ಯೂರ್ ಜೇನುತುಪ್ಪ ಸಿಗುತ್ತೆ. ಜೇನುತುಪ್ಪನೂ ಸಿಗುತ್ತಾ ಅಣ್ಣ? ಇನ್ನ ಲೇಟ್ ಅಣ್ಣ. ಸ್ನೇಹಿತರೆ ಇನ್ನೂ 10 ನಿಮಿಷ ಆಗುತ್ತಂತೆ ನೀರ ಬರೋದಕ್ಕೆ. ಸೊ ನೀರ ಕುಡಿದ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ ಹೇಳ್ತೀನಿ ನೋಡಿ. ಹೇಳಿ. ತೆಂಗಿನ ಮರ ಒಂದು ಒಂಬಾಳೆ ಬಿಡುತ್ತೆ ಸೈಡ್ನಲ್ಲಿ. ಅದು ಒಂಬಾಳೆ ಒಂದು 3 ತಿಂಗಳು ಬರುತ್ತೆ. ಆ ಕವರ್ ಒಂದು ಬಾಕ್ಸ್ನಲ್ಲಿ ಕೆಳಗಡೆ ಐಸ್ ಕಟ್ಟಿ ಹಾಕಿ ಕವರ್ ಕಟ್ಟಿ ಒಂದು ಸ್ವಲ್ಪ 2 ಇಂಚ್ ಕಟ್ ಮಾಡಿ ಅದನ್ನು ಕವರ್ ಕಟ್ಬಿಡ್ತೀವಿ. ಅದು ಹನಿ ಹಿಡಿತಿದ್ದಂಗೆ ಕೆಳಗಡೆ ಐಸ್ ಕಟ್ಟೆ ಮೇಲೆ ಇರ್ತದೆ. ಅದು ಕೂಲ್ಡ್ ಇರ್ತದೆ, ಅದು ನಿಶೆ ಆಗಲ್ಲ.
ಈ ಥರ ಮಾಡ್ತೀವಿ. ಇದನ್ನ ಕುಡಿದ್ರೆ ನಿಶೆ ಏನೂ ಆಗಲ್ಲ. ಏನಾಗಲ್ಲ. ಇದು ಕುಡಿಯೋದ್ರಿಂದ ಏನೇನು ಯೂಸಸ್ ಆಗುತ್ತೆ? ಆರೋಗ್ಯಕ್ಕೆ ಒಳ್ಳೇದು. ಒಂದು ಎಳ್ನೀರು 5 ಎಳ್ನೀರು ಸಮಾನ. ಒಂದು ಬಾಟ್ಲಿ ಕುಡಿದ್ರೆ ಇದು 5 ಎಳ್ನೀರು ಸಮಾನ. ಇದು ಆರೋಗ್ಯಕ್ಕೆ ಒಳ್ಳೇದು. ಹೆಣ್ಮಕ್ಳು, ಗರ್ಭಿಣಿ ಹೆಣ್ಮಕ್ಳು, ಬಾಣ್ತರು, ಚಿಕ್ಕ ಮಕ್ಕಳು ಎಲ್ಲರೂ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ಬೇಸಿಗೆಗೆ ಖರ್ಚಾಗ್ಬಿಡ್ತಾವೆ ಭಾಳ. ಇದರಿಂದ ಬೆಲ್ಲ ಮಾಡ್ತೀವಿ. ಇದರಿಂದನೇ ಬೆಲ್ಲ ಮಾಡ್ತೀರಾ ನೀವೀಗ? ಮಳೆಗಾಲದಲ್ಲಿ 100 ಬಾಟ್ಲಿ ಉಳಿತವೆ. ಅದನ್ನು ಕಾಯಿಸ್ಬಿಟ್ರೆ ಬೆಲ್ಲ ಆಗುತ್ತೆ. ಅದು ಬೆಲ್ಲ ಒಂದು ಇದಕ್ಕೆ 800 ರೂಪಾಯಿ kg. ಅದನ್ನು ಬೆಲ್ಲ ಮಾಡ್ತೀವಿ. ಬೆಲ್ಲ ಮಾಡ್ತೀರಾ ಅದನ್ನ? ಓಕೆ ಓಕೆ. ಸೊ ತೆಂಗಿನ ಮರ ಹತ್ತೋದ ನೀವು ಈ ಥರ ಟೈರ್ ಯೂಸ್ ಮಾಡ್ತೀರಾ? ಯೂಸ್ ಮಾಡಿ ಮೇಲೆ ಹತ್ತಿ ಒಂಬಳೆ ಕಟ್ ಮಾಡಿ ಕವರ್ ಹಾಕಿ ಅದನ್ನೆಲ್ಲ ಹಾಕಿ ಕೆಳಗಿಳಿದು ಬಂದು ಅದನ್ನು ತಂದು ಸೋಸಿ ಪಾಟ್ಯಕ್ಕೆ ತಂದು ಇಲ್ಲಿ ಮಾರಾಟ ಮಾಡ್ತೀರಾ? ನೋಡಿ ಸ್ನೇಹಿತರೆ, ಇವ್ರು ಏನು ಮಾಡ್ತಾರಪ್ಪ ಫಸ್ಟ್ ಅಂದರೆ ಟೈರ್ ಹಾಕ್ಕೊಂಡಿರ್ತಾರೆ. ಸೊ ಟೈರ್ ಮುಖಾಂತರ ಮೇಲೆ ಹತ್ತುತ್ತಾರೆ ಸ್ನೇಹಿತರೆ. ಮೇಲೆ ಹತ್ಬಿಟ್ಟು ಹೊಂಬಾಳೆನೇ ಕಟ್ ಮಾಡ್ತಾರಂತೆ. ಕಟ್ ಮಾಡಿ ಅಲ್ಲಿಂದ ತೊಗೊಂಬಂದು ಮತ್ತೆ ಅದನ್ನು ಫಿಲ್ಟ್ರ್ ಮಾಡಿ ಸೊ ಅದನ್ನು ನಾವು ಬಾಟ್ಲಲ್ಲಿ ಹಾಕಿಬಿಟ್ಟು ಕೊಡ್ತಾರೆ ಸ್ನೇಹಿತರೆ. ಇದನ್ನು ಕುಡಿಯೋದ್ರಿಂದ ಸೊ ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳಿಗೆ ಆಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಎಲ್ಲರೂ ಕುಡಿಬೋದು ಸ್ನೇಹಿತರೆ. ಕುಡಿಯೋದ್ರಿಂದ ನಿಮ್ಗೆ ಇದಾಗುತ್ತೆ ಅಂತ ಏನೂ ಇಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದನ್ನು ಕುಡಿಯೋಣ. ಕುಡಿದ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ ಹೇಗಿದೆ ಹೇಗಿಲ್ಲ ಅಂತಂದು. ನೋಡಿ ಇಲ್ಲೆಲ್ಲ ಒಂದು ತೋಟನೇ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಫುಲ್ ತೋಟದಲ್ಲೆಲ್ಲ ಹಸುಗಳು ಇದ್ದಾವೆ, ಸೊ ಆಕಳುಗಳು ಇದ್ದಾವೆ. ನೋಡಿ ಈ ಥರ ವೈಬಲ್ಲಿ ಇರೋದಂದರೆ ತುಂಬ ಮಜಾ ಇರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಇನ್ನೊಂದು ಡೌಟ್ ಬಂದಿರೋದು ಏನಪ್ಪ ಅಂದರೆ, ನನಗೆ ಒಂದೇ ಗಿಡದಲ್ಲಿ ಒಂದು ಹೊಂಬಾಳೆ ಇರುತ್ತೆ. ಆ ಹೊಂಬಾಳೆಯಿಂದ ಎಷ್ಟು ನೀರು ಬರುತ್ತೆ ಅಂತಂದು ಕೇಳ್ತೀನಿ ನೋಡಿ ಸ್ನೇಹಿತರೆ ಅವರಿಗೆ. ಅಣ್ಣ, ಒಂದು ಹೊಂಬಾಳೆಯಿಂದ ಎಷ್ಟು ನೀರು ಬರುತ್ತಣ್ಣ? ಒಂದು ಹೊಂಬಾಳೆಯಿಂದ ಒಂದು ಸಾಯಂಕಾಲ 2.5 ಲೀಟ್ರ್, ಬೆಳಗ್ಗೆ 2.5 ಲೀಟ್ರ್ ಇರುತ್ತೆ. ಒಂದು ಹೊಂಬಾಳೆ 3 ತಿಂಗಳು ಬರುತ್ತೆ. ಆ 3 ತಿಂಗಳಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಹೊಂಬಾಳೆ ಕಟ್ತೀವಿ. ಅದು ಉಳಿದ್ರೆ ಅದರಿಂದ ಬೆಲ್ಲ ಮಾಡ್ತೀವಿ. ಓಕೆ. ಒಂದು ಹೊಂಬಾಳೆಯಿಂದ 5 ಲೀಟ್ರ್ ಸಿಗುತ್ತಂತ ಸ್ನೇಹಿತರೆ. ಬನ್ನಿ ಇವಾಗ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಒಳಗಡೆ ತೋರಿಸ್ತೀನಿ ಹೆಂಗೆ ಸಿಗುತ್ತೆ. ಒಂದು ದಿವಸಕ್ಕೆ 5 ಲೀಟ್ರ್. ಒಂದು ದಿವಸಕ್ಕೆ 5 ಲೀಟ್ರ್ ಸಿಗುತ್ತಂತ ಸ್ನೇಹಿತರೆ. ಬನ್ನಿ ಇವಾಗ ಒಳಗಡೆ ಸ್ನೇಹಿತರೆ, ಇದು ಏನು ನೋಡ್ತಿದ್ರಲ್ವ, ಇದು ಸೊ ಹಸುಗಳನ್ನ ಕಟ್ಟಾಕೋದಂಥದ್ದು ಸ್ಥಳ ಆಗಿರುತ್ತೆ ಸ್ನೇಹಿತರೆ. ಇದು ನೋಡಿ ತುಂಬ ಹಸುಗಳಿದ್ದಾವೆ. ಸೊ ಈ ಹಸುಗಳನ್ನ ಇಲ್ಲಿ ಏನಪ್ಪ ಮಿಷನ್ ಇಟ್ಟಿದ್ದಾರೆ ಅಂದರೆ ಸ್ನೇಹಿತರೆ, ಇದೆಲ್ಲ ನೀರು ಹೊಡಿತಾರೆ ಸ್ನೇಹಿತರೆ ಇಲ್ಲಿ. ಯಾಕಂದರೆ ಇಲ್ಲೆಲ್ಲ ಕ್ಲೀನ್ ಮಾಡೋದಕ್ಕೆ ಬೇಗ ಆಗಲ್ಲ ಅಂತಂದು ಸೊ ಈ ಥರ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ ನೋಡಿ ಸ್ನೇಹಿತರೆ. ನೀರು ತುಂಬೋದಾಗಿರ್ಬೋದು, ಸೊ ಕ್ಲೀನ್ ಮಾಡೋದಾಗಿರ್ಬೋದು, ಇಲ್ಲಿ ದನಗಳಿಗೆ ಇಲ್ಲಿ ಮೇವು ಹಾಕೋದಾಗಿರ್ಬೋದು, ಪ್ರತಿಯೊಂದನ್ನು ಮಾಡ್ತಾರೆ ಸ್ನೇಹಿತರೆ. ಬನ್ನಿ ದನಗಳನ್ನ ತೋರಿಸ್ತೀನಿ, ದನಗಳು ಹೇಗಿದೆ ಹೇಗಿಲ್ಲ ಅಂತಂದು. ನೋಡಿ ಸ್ನೇಹಿತರೆ, ಏನು ಮಸ್ತಾಗಿದೆ ನೋಡಿ ಇದು. ನೋಡ್ತಿದ್ರಲ್ವ ಸ್ನೇಹಿತರೆ, ನೋಡಿ ಈ ಥರ ಹಸುಗಳಿದೆ. ಇದು ಈ ಥರ ಪೈಪಲ್ಲಿ ನೀರು ತೊಗೊಂಬರ್ತಾರೆ ಸ್ನೇಹಿತರೆ. ನೋಡಿ ಸೊ ಎಷ್ಟೊಂದು ಹಸುಗಳಿದ್ದಾವೆ ನೋಡಿ ಇವು. ಸ್ನೇಹಿತರೆ, ಇದರಲ್ಲಿ ಬರ್ತಕ್ಕಂಥ ಸಗಣಿನ ಅವ್ರು ಏನೂ ವೇಸ್ಟ್ ಮಾಡಲ್ಲ ಸ್ನೇಹಿತರೆ. ಇದೇ ಸಗಣಿಯಿಂದ ಅವರು ಅದನ್ನು ಲೈಕ್ ಹೊಲಗಳಿಗೆ ಗೊಬ್ಬರ ಮಾಡಿಕೊಂಡು ಗೊಬ್ಬರ ಹಾಕ್ತಾರೆ ಸ್ನೇಹಿತರೆ. ಸ್ನೇಹಿತರೆ, ಒಂದು ಆಕಳು ಏನಿಲ್ಲ ಅಂದರೆ ಮಿನಿಮಮ್ ಅಂದ್ರೆ ಅವ್ರಿಗೆ ಒಂದು 5 ರಿಂದ 6 ಲೀಟ್ರ್ ನೀರು ಕೊಡುತ್ತೆ ಸ್ನೇಹಿತರೆ. ಬನ್ನಿ ಇವಾಗ ಒಳಗಡೆ ತೋರಿಸ್ತೀನಿ ಅಲ್ಲಿ ನೀರು ಹೇಗೆ ಮಾಡಿಟ್ಟಿದ್ದಾರೆ ಅಂತಂದು. ಓ ಮೈ ಗಾಡ್, ಹುಷಾರು. ಸ್ನೇಹಿತರೆ, ಈ ಥರ ಎಲ್ಲ ನೀರೆಲ್ಲದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನೀರೆಲ್ಲ ಹಸುಗಳಿಗೆ ಕುಡಿಸೋದಕ್ಕೆ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಒಳ್ಳೆ ಗಿಡಗಳು, ಒಳ್ಳೆ ತೋಟ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಜೀವನದಲ್ಲಿ ಏನಿಲ್ಲ ಸ್ನೇಹಿತರೆ, ಈ ಥರದ ಒಂದು ಒಳ್ಳೆ ತೋಟ ಮಾಡ್ಕೋಬೇಕು. ತೋಟದಲ್ಲಿ ಆರಾಮ್ಸೆ ಈ ಥರ ಹಸುಗಳನ್ನ ಮೇಂಟೈನ್ ಮಾಡಿಕೊಂಡು, ಈ ಥರ ಒಂದು ಫಾರ್ಮಿಂಗ್ ಮಾಡಿಕೊಂಡು ಈ ಥರ ಇದ್ದರೆ ಇದಕ್ಕಿಂತ ಸುಖವಾದ ಜೀವನ ಯಾವುದೂ ಇಲ್ಲ ಸ್ನೇಹಿತರೆ ನನ್ನ ಪ್ರಕಾರ. ಇದಕ್ಕೇನಂತೀರ ನೀವು ಸ್ನೇಹಿತರೆ? ಇದರಲ್ಲಿ ಬರ್ತಕ್ಕಂಥ ಸಗಣಿನ ಅವ್ರು ಏನೂ ವೇಸ್ಟ್ ಮಾಡಲ್ಲ ಸ್ನೇಹಿತರೆ. ಇದೇ ಸಗಣಿಯಿಂದ ಅವರು ಅದನ್ನು ಲೈಕ್ ಹೊಲಗಳಿಗೆ ಗೊಬ್ಬರ ಮಾಡಿಕೊಂಡು ಗೊಬ್ಬರ ಹಾಕ್ತಾರೆ ಸ್ನೇಹಿತರೆ. ಸ್ನೇಹಿತರೆ, ಈ ಥರ ಎಲ್ಲ ನೀರೆಲ್ಲದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನೀರೆಲ್ಲ ಹಸುಗಳಿಗೆ ಕುಡಿಸೋದಕ್ಕೆ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಒಳ್ಳೆ ಗಿಡಗಳು, ಒಳ್ಳೆ ತೋಟ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಜೀವನದಲ್ಲಿ ಏನಿಲ್ಲ ಸ್ನೇಹಿತರೆ, ಈ ಥರದ ಒಂದು ಒಳ್ಳೆ ತೋಟ ಮಾಡ್ಕೋಬೇಕು. ತೋಟದಲ್ಲಿ ಆರಾಮ್ಸೆ ಈ ಥರ ಹಸುಗಳನ್ನ ಮೇಂಟೈನ್ ಮಾಡಿಕೊಂಡು, ಈ ಥರ ಒಂದು ಫಾರ್ಮಿಂಗ್ ಮಾಡಿಕೊಂಡು ಈ ಥರ ಇದ್ದರೆ ಇದಕ್ಕಿಂತ ಸುಖವಾದ ಜೀವನ ಯಾವುದೂ ಇಲ್ಲ ಸ್ನೇಹಿತರೆ ನನ್ನ ಪ್ರಕಾರ. ಇದಕ್ಕೇನಂತೀರ ನೀವು ಸ್ನೇಹಿತರೆ? ನೋಡಿ, ಇವಾಗ ನೀರ ಇಳಿಸೋ ಪ್ರೊಸೆಸ್ ಹೇಗೆ ಮಾಡ್ತಾರೆ ಅಂತಂದು ಕರೆದಿದ್ದಾರೆ ಸ್ನೇಹಿತರೆ. ನನಗೆ ತೋರಿಸ್ತೀವಿ ಅಂತ. ಬನ್ನಿ ಸ್ನೇಹಿತರೆ, ಹೋಗೋಣ ಈಗ. ಎಲ್ಲಿ ಇಳಿಸಿದಾರಂತ? ಅಲ್ಲಿ ಒಂದು ವ್ಯಾನ್ ಹೋಗೈತೆ, ಆ ವ್ಯಾನ್ ಹತ್ರ. ಮತ್ತು ವ್ಯಾನ್ ಏನದು? ಉಸುಗ ಮಣ್ಣದು? ಬೋರ್ವೆಲ್ದು.
ನೋಡಿ ಸ್ನೇಹಿತರೆ, ಅದು ಬೋರ್ವೆಲ್ದು ತೆಗಿಬೇಕಾದ್ರೆ ಮಣ್ಣು ಬರುತ್ತಲ್ವ, ಆ ಮಣ್ಣು ತಗೊಂಡು ಸೊ ಈ ಥರ ಒಂದು ಕಟ್ಟಿಗೆ ಮರಕ್ಕೆ ಹಾಕಿ ಸೊ ಅದು ಮಚ್ಚನ ತೆಗ್ತಿದ್ದಾರೆ ಸ್ನೇಹಿತರೆ. ಮಚ್ಚು ಅಥವಾ ಏನಂತಾರೆ ಅದಕ್ಕೆ, ಸಾಮಾನು ಅಂತಾರ ಗೊತ್ತಿಲ್ಲ ಸ್ನೇಹಿತರೆ. ಸೊ ಅದನ್ನು ಹಾಕಿ ತಿಕ್ತಿದ್ದಾರೆ ಅಣ್ಣರು. ತಿಕ್ಕಿ ಚೂಪ್ ಮಾಡ್ತಾರೆ ಸ್ನೇಹಿತರೆ. ಚೂಪ್ ಮಾಡಿಬಿಟ್ಟು ಇದ್ರ ಮೇಲ್ಗಡೆಗೆ ಎತ್ಕೊಂಡು ಹಿಂಗೆ ಮೇಲೆ ಕೊಯ್ತಾರೆ. ಮೇಲಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೊಂಬಾಳೆ ಕಟ್ ಮಾಡ್ಕೊಂಡು ಅಲ್ಲಿಂದ ತಗೊಂಡು ಸೊ ಇದರಲ್ಲಿ ಹಾಕೊಂಡ್ಬರ್ತಾರೆ ಸ್ನೇಹಿತರೆ. ಕಾಣಿಸ್ತಿದೆ ನೋಡಿ, ಅದೇ ನೀರು ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆ. ಅಲ್ಲಣ್ಣ ಅದೇ ಅಲ್ಲಣ್ಣ, ಪ್ಲಾಸ್ಟಿಕ್ ಕವರ್ ಇದೆ ಬಾಕ್ಸಲ್ಲಿ ಹಂಗೆ ಡೈರೆಕ್ಟ್ ನೋಡಿ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಸಂಪಾದಕರು ಆದ ರಘುರಾಜ್ ಅವರು ಇವಾಗ ಆ ಫೀಲನ್ನು ಅದು ಮಾಡ್ತಿದ್ದಾರೆ. ನೀರ ಎತ್ತೋ ಫೀಲನ್ನು ಮಾಡ್ತಾ ಇದ್ದಾರೆ ನೋಡಿ. ಅವ್ರು ಹತ್ತಿದ್ದಾರೆ ಆಲ್ರೆಡಿ. ಗಸ ಅಂತ ಹೇಳ್ತಿಬಿಟ್ಟಿರಲ್ಲ. ತಾಂಬಡಿ ಚಾವಡಿ ಹತ್ತಿ ರಘುರಾಜ್ ಅವರೇ. ಬಿಸಾಕು. ಗೈಸ್, ಈಗ ಮೇಲೆ ಹೋಗ್ಬಿಟ್ಟು ನಾನೇ ನೀರ ತೊಗೊಂಬರ್ತೀನಿ. ನನ್ನ ಕೈಯಾರೆ ನೀರ ಕುಡಿದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳ್ತಾರೆ. ಅವ್ರು ಮಿಸ್ ಆಗಿ ಏನಾದ್ರು ಎಕ್ಬಿಟ್ಟು ಹೋದ್ರೆ ನಮಗೆ ಸಂಬಂಧ ಇಲ್ಲ ಸ್ನೇಹಿತರೆ. ಸ್ನೇಹಿತರೆ, ಮೇಲೆ ಹತ್ತುತ್ತಿದ್ದೆ ನಾನು, ಇಲ್ಲ ಅಂತ ಹೇಳ್ತಿದ್ದಿಲ್ಲ. ಏನಕ್ಕೆ ಗೊತ್ತಾ, ನಾನು ಮೇಲೆ ಹತ್ತಿದ್ರೆ ಸೊ ಯಾಕೆ ಬೇಕು ಅವನ್ನೆಲ್ಲ ಎಕ್ಸ್ಪೀರಿಯನ್ಸ್ ಇರೋದೇ ಮಾಡಿದ್ರೆ ಬೆಟರ್ ಅಂತ. ನೋಡಿ ಸ್ನೇಹಿತರೆ, ನೋಡಿ ಅಲ್ಲಿ ನೀರ ಇಳಿಸ್ತಿದ್ದಾರೆ ನೋಡ್ರಿ. ಸೊ ನಿಮಗೆ ಕಾಣಿಸ್ತದೆ ಇಲ್ಲ ಗೊತ್ತಿಲ್ಲ. 1 ಲೀಟ್ರ್ ನೀರ ಇಳಿಸಿದ್ರೆ ಮೇಲ್ಗಡೆ ಹತ್ತಿ 35 ರೂಪಾಯಿ ಕೊಡ್ತಾರಂತೆ. ಮತ್ತೆ ಇದನ್ನ ಹೊರಗಡೆ 1/4 ಲೀಟರ್ಗೆ 50 ರೂಪಾಯಿ ಮಾರ್ತಾರೆ ಸರ್ ಇಲ್ಲಿ. 1/4 ಲೀಟ್ರಿಗೆ ಎಷ್ಟು ಮಾಡ್ತಾರೆ? 50 rupees ಬಾಟಲ್ ಫಾರ್ 1/4 ಲೀಟರ್. 200 mlಗೆ 50 ರೂಪಾಯಿ. 50 ರೂಪಾಯಿ ಇರುತ್ತೆ ನೋಡಿ ಸ್ನೇಹಿತರೆ. 200 ml ಬಾಟ್ಲಿಗೆ 50 ರೂಪಾಯಿ ಅಂತೆ. 1 ಲೀಟ್ರಿಗೆ ಎಷ್ಟು? 250. ಸ್ನೇಹಿತರಿಗೆ ನಮ್ಮ ಅಬ್ದುಲ್ ಅವರು ಟ್ರೈ ಮಾಡ್ತಿದ್ದಾರೆ. ಬನ್ನಿ ಹತ್ತ ಮರನ ತಗೊಂಡೋಗ್ತೀವಿ ಪಕ್ಕ ತಡಿ. ಸ್ನೇಹಿತರೆ, ನಾವು ಈಗ ಬಂದ್ವಿ, ಹೈವೇ ಹತ್ರ ಕೂತ್ಕೊಂಡಿದ್ದೀವಿ ನೋಡಿ ಸ್ನೇಹಿತರೆ. ಇಲ್ಲೇ ನೀರು ಆಡೋದು. ಸೊ ಸದ್ಯಕ್ಕೆ ನಮಗೆ ನೀರಾಗಿ ಕೊಟ್ಟಿದ್ದಾರೆ. ಇಲ್ಲಿದೆ ಬಾಟ್ಲಲ್ಲಿ, ಇಷ್ಟು ಚಿಕ್ಕ ಬಾಟ್ಲಿಗೆ 50 ರೂಪಾಯಿ ಅಂತೆ. ಸೊ ಫಸ್ಟ್ ಇದನ್ನು ಕುಡಿತೀನಿ ಸ್ನೇಹಿತರೆ, ಕುಡಿದು ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಿದೆ ಅಂತ. ಸ್ನೇಹಿತರೆ, ಸೇಮ್ ಎಳ್ನೀರು ಕುಡ್ದ ಆಗಿದೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಹೆಂಗೈತಾ ಹಾಲೇಶ್? ಚೆನ್ನಾಗಿತ್ತಾ ಸ್ನೇಹಿತರೆ? ಟೇಸ್ಟ್ ವೈಸ್ ಮಾತ್ರ ಸೂಪರ್ ಅಂದರೆ ಸೂಪರ್ ಆಗಿದೆ ಸ್ನೇಹಿತರೆ. ತುಂಬ ಅದ್ಭುತವಾಗಿದೆ, ಸೂಪರ್ ಆಗಿದೆ ಸ್ನೇಹಿತರೆ. ನಿಜವಾಗ್ಲೂ ಚೆನ್ನಾಗಿದೆ. ಹೆಂಗಿದೆ ಪ್ರತಿ? ಚೆನ್ನಾಗಿದೆ ಸ್ನೇಹಿತರೆ. ನನಗೆ ಅನಿಸಿದ ಪ್ರಕಾರ ಈ ಆಂಧ್ರದ್ದು ಕರ್ನಾಟಕದ್ದು ಎರಡೂ ಟೇಸ್ಟ್ ಮಾಡಿ ನೋಡಿದ್ದಾರಲ್ಲ ಸ್ನೇಹಿತರೆ. ಸೊ ನನಗೆ ಫೈನಲಿ ಕರ್ನಾಟಕದ ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ. ಭಾಳ ಚೆನ್ನಾಗಿದೆ ಇದು. ಕರ್ನಾಟಕದ್ದು ಏನಕ್ಕೆ ಇಷ್ಟ ಆಗುತ್ತೆ ಅಂತಂದರೆ ಇದು ಐಸಲ್ಲಿ ಇಟ್ಟಿರ್ತಾರೆ ಸ್ನೇಹಿತರೆ. ಹೌದು, ಈ ಕರ್ನಾಟಕದಲ್ಲಿ ಏನಕ್ಕೆ ಇಷ್ಟೊಂದು ಟೇಸ್ಟು ವೈಸ್ ತುಂಬ ಚೆನ್ನಾಗಿದೆ ಅಂತ ಸ್ನೇಹಿತರೆ. ಇದನ್ನು ಐಸಲ್ಲಿ ಇಟ್ಟಿರ್ತಾರೆ ಸ್ನೇಹಿತರೆ. ಇದು ಬಂದುಬಿಟ್ಟು ತೆಂಗಿನ ಮರದ್ದು, ಅದು ಬಂದುಬಿಟ್ಟು ಈಚಲು ಮರದ್ದು. ಸೊ ನಮಗೆ ತೆಂಗಿನ ಮರದ್ದು ಹೊಂಬಾಳೆಯಿಂದ ಇಳಿಸಿದಾರಲ್ಲ, ಇದು ತುಂಬ ಟೇಸ್ಟ್ ಚೆನ್ನಾಗಿದೆ. ಸೊ ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಇದನ್ನು. ತುಂಬ ಕೂಲಾಗಿರುತ್ತೆ. ಬಟ್ ಐಸ್ ಗೀಸು ನೀರು ಗೀರು ಏನೂ ಮಿಕ್ಸ್ ಮಾಡೋದು ಸ್ನೇಹಿತರೆ. ಚಿಕ್ಕ ಮಿನಿ ಫ್ರಿಜ್ ಕಣ ಇದು. ಸ್ನೇಹಿತರೆ, ಈಗ ನಾವು ನೀರಾಗಿ ಕುಡಿದ್ಬಿಟ್ಟು ಇಲ್ಲಿಂದ ನಾವು ರಿಟರ್ನ್ ನಾವು ಮನೆಗೆ ಹೋಗ್ತಿದ್ವಿ ಸ್ನೇಹಿತರೆ. ನಮ್ಮ ಫ್ರೆಂಡ್ ಮನೆಗೆ ಅಂದರೆ ಮೊಳಕಾಲ್ಮೂರಿಗೆ ಹೋಗ್ತಿದ್ವಿ ಸ್ನೇಹಿತರೆ. ಆಂಧ್ರದಲ್ಲಿ ಈಚಲು ಮರದ್ದು ಕೊಟ್ಟರು ಸ್ನೇಹಿತರೆ ನೀರನ್ನ. ಸೊ ಕರ್ನಾಟಕದಲ್ಲಿ ಹೊಂಬಾಳೆಯಿಂದ ತೆಗೆದುಬಿಟ್ಟು, ಹೊಂಬಾಳೆ ಮರದಿಂದ ತೆಗೆದುಬಿಟ್ಟು ಕೊಟ್ಟಿದ್ದಾರೆ ನನಗೆ. ತೆಂಗಿನ ಮರದ ಹೊಂಬಾಳೆಯಿಂದ ತೆಗೆದು ಕೊಟ್ಟಿದ್ದಾರೆ ಸ್ನೇಹಿತರೆ.